ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನಾಗ ಶುರು ಮಾಡೋಣ. ತಾರೀಕು ಬಂದ್ಬಿಟ್ಟು 28ನೇ ತಾರೀಕೆ, ಬಟ್ ಮಿಡ್ ನೈಟ್ ಒಂದು 10 ಗಂಟೆ ಆಯ್ತಾ. ಸೊ ಕಾಣಿಸ್ತೀವಿ ಸ್ಕ್ರೀನಲ್ಲಿ ಅಂತ ಅಂದ್ಕೊಳ್ತೀನಿ. 11, 12 ಒಂದೆರಡು ಅವರ್ ಇದೆ ಅಂದ್ಕೊಳ್ಳಿ. 1ನೇ ಮಾರ್ಚ್ 1ನೇ ತಾರೀಕು ಆಗೋದಕ್ಕೆ. ಸೊ ಬಟ್ ನಾನು ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ಬಂದ್ಬಿಟ್ಟು ಡ್ಯೂಟಿ ಎಂಡ್ ಮಾಡೋದು 1ನೇ ತಾರೀಕಿಗೆ ಆಗಿರೋದ್ರಿಂದ ಸೊ 1ನೇ ತಾರೀಕಿನ ಕೌಂಟ್ ತಗೊಳ್ತೀನಿ. ಸೊ 1ನೇ ತಾರೀಕು ಅರ್ನಿಂಗ್ ವಿಡಿಯೋ, ಓಕೆನಾ. ಆಲ್ಮೋಸ್ಟ್ ಇವತ್ತು ವೀಕೆಂಡ್, ಶನಿವಾರ. ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ನೋಡುವ. ಮಂತ್ ಎಂಡು ಕೂಡ ಮತ್ತು ವೀಕೆಂಡು ಕೂಡ ಹೆಂಗಿದೆ ನೋಡಿ. ವೀಕೆಂಡು ಮತ್ತು ಮಂತ್ ಎಂಡು ಚೆನ್ನಾಗಿದೆ ಅಲ್ಲ. ಸೊ ನೋಡುವ ಗೈಸ್ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರೆ ಚಾನಲ್ನ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಬೋದು. ಓಲಾದಲ್ಲಿ ಒಂದು ಡ್ಯೂಟಿ ಬಂದಿದೆ 384 ರೂಪಾಯಿ ತೊಗೊಂಡಿದ್ದೀನಿ. ಪಿಕಪ್ ಲೊಕೇಶನ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಮೊದಲನೇ ಡ್ಯೂಟಿ 10:21ಕ್ಕೆ ಬಂದಿರೋದು. 3 ಕಿಲೋಮೀಟ್ರ್ ಪಿಕಪ್ ಇದೆ. 3 ಕಿಲೋಮೀಟ್ರಿಗೆ 10 ನಿಮಿಷ ತೋರಿಸ್ತೈತಲ್ಲ. ಸೊ ಬನ್ನಿ ಹೋಗ್ಬಿಟ್ಟು ನಿಮಗೆ ಡ್ರಾಪ್ ಮಾಡಿ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಮೊದಲನೇದು ಡ್ರಾಪ್ ಮಾಡಿದೆ ನೋಡ್ಬೋದು, ಸ್ಕ್ರೀನಲ್ಲಿ ಹಾಕಿದ್ದೀನಿ. 400 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸಿದೆ, ತೊಗೊಂಡಿದ್ದೀನಿ, ಓಕೆನಾ. ಲಗ್ಗೆರೆ ಡ್ರಾಪು. ಸೊ ಓಲಾದಲ್ಲಿ ಮೊದಲನೇ ಡ್ಯೂಟಿ. ಸೊ 383 ರೂಪಾಯಿ ಕೊಟ್ಟಿದ್ದಾನೆ ಇದಕ್ಕೆ ನೋಡಿ. ಇದು ಆ್ಯಡ್ ಮಾಡ್ಕೊಂಬಿಡ್ತೀನಿ, ಮರ್ತ್ಬಿಡ್ತೀನಿ. 383 ರೂಪಾಯಿ, ಓಕೆನಾ. ಸೊ ಎಲ್ಲ ಆನ್ ಮಾಡ್ಕೊಂಬಿಡ್ತೀನಿ. ಸೊ ಟೈಮ್ ಬಂದ್ಬಿಟ್ಟು 11:27. ಲಗ್ಗೆರಿಗೆ ಯಾಕಾದ್ರೆ ಎತ್ಕೊಂಬಂದು ಅನ್ಸ್ಬಿಡ್ತು. ಫಸ್ಟ್ನೇ ಡ್ಯೂಟಿನೇ ಕೊಟ್ಟಿಲ್ಲ. ಟೈಮ್ ಬಂದ್ಬಿಟ್ಟು 12:48 ಆಗೈತೆ. ಅದು ಓಲಾದಲ್ಲಿ ಡ್ರಾಪ್ ಮಾಡೋದು ಅದೇ ಲಾಸ್ಟು. ವೆಯ್ಟ್ ಮಾಡೋದಂಕ ಮಾಡ್ಬಿಟ್ಟು ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಎತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಈ ಕಡೆ ಸೈಡ್ ಲಗ್ಗೆರೆ, ಈ ಕಡೆ ನಾಗರಬಾವಿ ಸೈಡ್ ತಗೊಳ್ಳೇಬಾರ್ದು ಡ್ಯೂಟಿಗಳನ್ನ. ಏನೋ ಒಂದು ತಗೊಂಡು ಬಂದ್ಬಿಟ್ರು ವಾಪಸ್ ಆ ಕಡೆ ಡ್ಯೂಟಿಗಳೇ ಸಿಗೋಲ್ಲ. ಏನು ಮಾಡೋದು, ಎತ್ಕೊಂಡು ಬಂದ್ಬಿಟ್ಟೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ. 12:48 ಆಗೋಯ್ತು ಅಷ್ಟೇ. ಅರ್ನಿಂಗ್ಸ್ 380 ಚಿಲ್ಲರೆ ಆಗೈತೆ. ಇನ್ನೊಂದು ಡ್ಯೂಟಿ ಬಿತ್ತು, ಶಾರ್ಟ್ ಟ್ರಿಪ್ 128 ನೋಡಿ. ತಗೊಂಡು ಡ್ರಾಪ್ ಮಾಡಿದೆ. 4:05 ಕಿಲೋಮೀಟರ್ ಡ್ರಾಪು. 2ನೇ ಡ್ಯೂಟಿ ಊಬರಲ್ಲಿ ಆಯಿತಾ. ಟೈಮ್ ಬಂದ್ಬಿಟ್ಟು 1:03. ಯಾಕೋ ಟೈಮೇ ಸರಿಯಾಗಿಲ್ಲ ಇವತ್ತು. ಸ್ನೇಹಿತರೆ, ಇನ್ನೊಂದು ಡ್ಯೂಟಿ ಇದು ಶಾರ್ಟ್ ಟ್ರಿಪ್ಪು. ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಬೋದು. ಓಲಾದಲ್ಲಿ ರೋಡ್ ನೋಡ್ರಿ ಇಲ್ಲಿ ಹೆಂಗೈತಿದು. ಇನ್ನೂ ಹಿಂದ್ಗಡೆಯಿಂದ ವಿಡಿಯೋ ಮಾಡ್ಬೇಕಿತ್ತು ನಾನು, ಬಟ್ ಮಾಡಲಿಲ್ಲ. ಇಲ್ಲಿ ಪರವಾಗಿಲ್ಲ. ರೋಡೇ ಕನ್ಫ್ಯೂಸ್ ಆಗ್ಬಿಡುತ್ತೆ. 137 ರೂಪಾಯಿ. ಇದೊಂದು 1.5 ಕಿಲೋಮೀಟ್ರ್ ಡ್ರಾಪ್ ಅಷ್ಟೇ ಆಯಿತಾ. 1 ಕಿಲೋಮೀಟ್ರ್ ಪಿಕಪ್ಪು, 1.5 ಕಿಲೋಮೀಟ್ರ್ ಡ್ರಾಪು. ಓಲಾದಲ್ಲಿ 137 ರೂಪಾಯಿ ಕೊಟ್ಟಿದ್ದಾನೆ, ತಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 1:50. ಇಲ್ಲಿ ಯಾವುದೋ ರೋಡಿಗೆ ಬಂದ್ಬಿಟ್ಟು ಕನ್ಫ್ಯೂಸ್ ಆಗ್ತಿದೆ. ರೋಡು ಚಿಕ್ಕ ರೋಡು ಹಿಂಗವೆ ನೋಡಿ ರೋಡ್ಗಳು. ಹಂಗೆ ಬಂದ್ರೆ ಹಿಂಗೆ ರೋಡ್ ಇಲ್ಲ, ಹಿಂಗೆ ಹೋದ್ರೆ ಹಂಗೆ ರೋಡ್ ಇಲ್ಲ. ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಮಾಡಿದೆ ಏರ್ಪೋರ್ಟ್ ಟರ್ಮಿನಲ್ 1. ಟೈಮ್ ಬಂದು 4:19. ಆನ್ಲೈನ್ ಪೇಮೆಂಟ್ ಆಗಿದೆ. ಸೊ ಅಮೌಂಟ್ ಬಂದ್ಬಿಟ್ಟು ಎಷ್ಟು ಕೊಡ್ತಾನೆ ನೋಡೋಣ ಇಲ್ಲಿ. ಸೊ ಸ್ನೇಹಿತರೆ, ವಿಡಿಯೋ ಕಟ್ಟಾಗೋಯ್ತು. 844 ರೂಪಾಯಿ ಕೊಟ್ಟಿದೆ ನೋಡಿ, ಆಯಿತಾ. ಸೊ ಗೈಸ್, ಟೈಮ್ ಬಂದ್ಬಿಟ್ಟು 6:06. ಸೊ ಇವಾಗ ಇನ್ನೊಂದು ಓಲಾದಲ್ಲಿ ಡ್ಯೂಟಿ ಬಂದಿದೆ, ಓಕೆನಾ. ಟೋಟಲ್ ಬಂದ್ಬಿಟ್ಟು ಅರ್ನಿಂಗ್ಸ್ ಇಲ್ಲಿ ತನಕ ನೋಡಿ
1804 ರೂಪಾಯಿ ಆಗೈತೆ 3, 4, 5 ಟ್ರಿಪ್ಗೆ. ಸೊ ಇದನ್ನು ಓಲಾದು ಡ್ರಾಪ್ ಮಾಡಿದ್ರೆ ಇದು ಏರ್ಪೋರ್ಟ್ಗೆ 400 ರೂಪಾಯಿನ ಹಾಕಿದ್ದಾನೆ ಆಯಿತಾ. ಸೊ ಇದನ್ನು ಡ್ರಾಪ್ ಮಾಡಿದ್ರೆ ಒಂದು 400 ರೂಪಾಯಿ ಅಂತ ಅಂದ್ಕೊಳ್ಳಿ, 2200 ರೂಪಾಯಿ ಆಗುತ್ತೆ. ಇವತ್ತು ಹೆವಿ ಲಾಸ್ ಅಂದ್ಕೊಳ್ಳಿ. 6 ಗಂಟೆ ಹತ್ರ ಇದನ್ನು ಡ್ರಾಪ್ ಮಾಡೋಷ್ಟೊದಕ್ಕೆ 7 ಗಂಟೆ ಆಗುತ್ತೆ. 7 ಗಂಟೆ 2200 ರೂಪಾಯಿ ಆಗೈತೆ ಅರ್ನಿಂಗ್ಸು. ಹೆವಿ ಲಾಸ್ ಅಂದ್ಕೊಳ್ಳಿ ಇವತ್ತು. ಏನು ಮಾಡೋದು ಗೊತ್ತಿಲ್ಲ. ಈಗ ಓಲಾದಲ್ಲಿ ಬಂದಿದೆ, ಲೊಕೇಶನ್ಗೂ ಬಂದಿದ್ದೀನಿ ನಾನು. ಸೊ ನೋಡೋಣ, ಕಸ್ಟಮರ್ಗೆ ಕಾಲ್ ಮಾಡೋಣ. ಗೈಸ್ ಅದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ, ಓಲಾದ ಬಿದ್ದಿತ್ತಲ್ಲ ಅದು. ಸೊ 400 ರೂಪಾಯಿ ಕೊಟ್ಟಿದ್ದಾನೆ. ಹತ್ತ ನಿಮ್ಗೆ ತೋರಿಸ್ನಲ್ಲ ಅರ್ನಿಂಗ್ಸು ಎಷ್ಟು, 2200 ಚಿಲ್ಲರೆ ಅಲ್ಲ, 2204 ರೂಪಾಯಿ ಅರ್ನಿಂಗ್ಸು. ನೋಡಿ ನಮ್ಮ ಟೈಮ್ ಹೆಂಗೈತೆ. ಈ ಅದು ಫಸ್ಟ್ನೇ ಡ್ಯೂಟಿ ಯಾವ್ದು ತಗೊಂಡೆ ನಾನು, ಇದಕ್ಕೆ ಡ್ರಾಪ್ ಮಾಡಿದ್ನಲ್ಲ ಎಲ್ಲಿ ಎತ್ಕೊಂಡ್ಬಿಟ್ಟು ಲಗ್ಗೆರೆ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಲಾಸ್ ಮಾಡ್ಕೊಂಬಿಟ್ಟೆ. ಇಲ್ಲಿ ಬೇರೆ ಕಡೆ ಬೇರೆ ಕಡೆ ಹೋಗ್ಬಿಟ್ಟಿದ್ರೆ ಆರಾಮಾಗಿ ಡ್ಯೂಟಿಗಳು ಬಿದ್ದಿರೋದು ಬ್ಯಾಕ್ ಟು ಬ್ಯಾಕು. ಬಟ್ ಲಗ್ಗೆರೆಗೆ ಹೋಗಿ ತಪ್ಪು ಮಾಡಿಬಿಟ್ಟೆ ನಾನು. ಅದೇ ಮಿಸ್ಟೇಕ್ ಮಾಡಿದ್ದು, ಅರ್ನಿಂಗ್ಸ್ ಕಡಿಮೆ ಆಗೋ ರೀಸನ್ನೇ ಅದು ಆಯಿತಾ. ಯಾರೇ ಆದರೂ ಅಷ್ಟೇ ಆ ಕಡೆ ಲಗ್ಗೆರೆ, ನಾಗರಬಾವಿ ಸೈಡು ಆ ಕಡೆ ಸೈಡ್ ಬುಕ್ಕಿಂಗೇ ತಗೊಬಿಟ್ರಿ. ಈ ಕಡೆನೇ ಒಂದು ಕಡೆನೇ ಬಿದ್ದುಬಿಡತ್ತೆ. ಬಟ್ ಆ ಕಡೆ ನಿಮ್ಗೆ ರಿಟರ್ನ್ ಡ್ಯೂಟಿಗಳೇ ಎಲ್ಲೋ ಅಪರೂಪ ಡ್ಯೂಟಿಗಳು ಬೀಳೋದು. ಆ ಕಡೆ ಡ್ಯೂಟಿಗಳು ಇರಲ್ಲ, ಅಲ್ಲಿ ಹೋಗಿ ಬಿಡಲ್ಲ. ಈ ಕಡೆ ಅಲ್ಲಿ ಅವ್ರನ್ನ ನೋಡ್ಬೇಕು, ಈ ಕಡೆ ದುಡಿಲೂಬೇಕು, ಈ ಕಡೆ ಅವ್ರನ್ನ ನೋಡ್ಬೇಕು. ಎಷ್ಟು ರಿಸ್ಕ್ಗಳು. ಆಗಲೇ ಫೋನು ಯಾವುದೋ ಒಂದು ಡ್ಯೂಟಿ ಎತ್ಕೊಂಡಿದ್ದೆ ನಾನು, ಇಂಟರ್ಸಿಟಿ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ, ತೋರಿಸ್ತೀನಿ ಇಲ್ಲಿ ನಿಮಗೆ. ಕೋಲಾರಕ್ಕೊಂದು ಇಂಟರ್ಸಿಟಿ ಒಂದು 9 ಅವರ್ ಇದೆ, ರಿಸರ್ವೇಷನಲ್ಲಿ ಇತ್ತು. ಸೊ ಮಾಡೋಣ ಅಂತ ಎತ್ಕೊಂಡೆ. ಬಟ್ ಮನೇಲಿ ಫೋನ್ ಮಾಡಿಬಿಟ್ಟು, ನೋಡಿ ಕಾಣಿಸ್ತಿದ್ಯಾ, ತಗೊಂಡಿದ್ದು ಈಗ ಕ್ಯಾನ್ಸಲ್ ಮಾಡ್ತೀನಿ. 8 ಗಂಟೆಗೆ ಇತ್ತು, ಆರಾಮಾಗಿ 2300 ರೂಪಾಯಿ ಹಾಕವನೆ 9 ಅವರ್ಗೆ. ಆರಾಮಾಗಿ ಎಲ್ಲೂ ಇಲ್ಲ, ಎಲ್ಲ ಫಂಕ್ಷನ್ಗೂ ಇಲ್ಲ, ದೇವಸ್ಥಾನಕ್ಕೇನೋ ಬುಕ್ ಮಾಡ್ಕೊಂಡಿರ್ತಾರೆ. ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಅಷ್ಟೇ ಇರೋದು, ಜಾಸ್ತಿ ಓಡಾಡೋದಿರಲ್ಲ. ಒಂದು 2300 ರೂಪಾಯಿ ಎಕ್ಸ್ಟ್ರಾ ಸಿಗತ್ತಲ್ಲ ಅಂದ್ಕೊಂಡು ತಗೊಂಡಿದ್ದೆ ನಾನು. ನೋಡಿರಿ, ನೋಡಿದೆ ಮನೇಲಿ ಫೋನ್ ಮಾಡಿಬಿಟ್ಟು, ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ. ಈಗ ಎಲ್ಲ ಕಡೆನೂ ಮ್ಯಾನೇಜ್ ಮಾಡಬೇಕು. ಈ ಕಡೆ ಫ್ಯಾಮಿಲಿ ಮ್ಯಾನೇಜ್ ಮಾಡಬೇಕು, ಈ ಕಡೆ ಕಮಿಟ್ಮೆಂಟ್ಗಳನ್ನ ಮ್ಯಾನೇಜ್ ಮಾಡಬೇಕು. ಯಪ್ಪ ನಿಜವಲ್ಲ ಆಗಲ್ಲ ಗೈಸ್. ಅದೇ ಏನೋ ಅಂದರೆ ನಮ್ಮ ಪರಿಸ್ಥಿತಿ, ಈಗ ಕ್ಯಾಬ್ ಅವ್ರ ಪರಿಸ್ಥಿತಿ ಯಾವ ಥರ ಆಗ್ಬಿಡುತ್ತೆ ಅಂತಂದರೆ, ಟ್ರಾಫಿಕ್ಕು ಅಂತ ಬೇಜಾರು ಮಾಡ್ಕೊಂಡ್ರೆ ಹೊಟ್ಟೆ ತುಂಬಲ್ಲ ಆಯಿತಾ. ಈ ಕಡೆ ರೇಟ್ ಕಡಿಮೆ ಅಂತ ಬೇಜಾರು ಮಾಡ್ಕೊಂಡ್ರೆ ಅದು ಹಂಗೆ ಕೂತ್ಕೊಂಡ್ರೂ ಆಗಲ್ಲ ಆಯಿತಾ. ಇನ್ನೊಂದು ಬಂದ್ಬಿಟ್ಟು ಇಲ್ಲ ಸೋಂಬೇರಿತನ ಬಿದ್ದುಬಿಟ್ಟು ಇವತ್ತರ ನಾಳೆ ಮಾಡೋಣ ಅಂತ ಅಂದರೆ ಹಂಗೆ ಮಾಡಿದ್ರು ಹೊಟ್ಟೆ ತುಂಬಲ್ಲ. ಈಗ ಹೆಂಗಾಗ್ಬಿಡೈತೆ ಅಂದರೆ ದಿನ ದುಡಿಬೇಕು ಗೈಸ್. ಒಂದು ದಿನ ಮಿಸ್ ಮಾಡ್ದಂಗೆ ದುಡಿಬೇಕು. ಅದು ಟಾರ್ಗೆಟ್ ಇಟ್ಕೊಂಡ್ಬಿಡ್ಬೇಕು. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ಪ್ಲ್ಯಾನ್ ಇಲ್ಲದೆ ಮಾಡ್ತೀವಿ ಅಂತಂದರೆ ಏನೂ ದುಡಿಯೋಕ್ಕಾಗಲ್ಲ. ಕಮಿಟ್ಮೆಂಟ್ ಇಟ್ಕೊಂಡು ಬಂದಿರೋರು ದುಡಿತೀನಿ ಅಂತ ಆಗಲ್ಲ. ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಒಂದು ಮಂತು ಪೂರ್ತಿ ಏನಿರುತ್ತೆ ಆ ಮಂತದು ನಿಮ್ಮದು ಡೈಲಿ ಎಷ್ಟು ದುಡಿಬೇಕು, ನಿಮ್ಮ ಕಮಿಟ್ಮೆಂಟು, EMIಗಳು, ಚೀಟಿ, ಅದು ಇದು ಏನೇನೈತೆ ಎಲ್ಲನೂ ನೀವು ಅದ್ರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಬಜೆಟ್ ಹಾಕೋಬೇಕು. ಬಜೆಟ್ ಹಾಕ್ಕೊಂಡು ದಿನಕ್ಕೆ ಆ ಮಂತ್ಲಿ ಬಜೆಟ್ ಏನು ಬರುತ್ತೆ ಸೊ ಅದನ್ನು ಡಿವೈಡ್ ಮಾಡಬೇಕು ಇಂಟು 30 ಡೇಸು. ತಿಂಗಳು ಎಷ್ಟು ದಿನ ಇರುತ್ತೆ ಅದರಲ್ಲಿ ಡಿವೈಡ್ ಮಾಡಬೇಕು. ಸೊ ಪ್ರತಿದಿನವೂ ಕೂಡ ಅದೇ ನೀವು ಟಾರ್ಗೆಟ್ ಇಟ್ಕೊಂಡು ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಅವಾಗಲೇ ನಮ್ದು ಇಲ್ಲಿ ಏನಾದ್ರು ಒಂದು ಮಾಡೋಕ್ಕಾಗೋದು. ಇಲ್ಲಿ ರೇಟ್ ಕೊಡ್ತಿಲ್ಲ, ಅದು ಕೊಡ್ತಿಲ್ಲ, ಇರೋ ಡ್ಯೂಟಿನ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಈಗ ಗಾಡಿ ಹಾಕೊಂಡ್ಬಿಟ್ಟಿದ್ದೀವಿ, ನಮ್ದು ಏನೇನು ಟಾರ್ಗೆಟ್ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀವಿ ಅದು ಮುಗಿಯೋ ತನಕ ಕಷ್ಟಪಟ್ಟು ಮಾಡಿಕೊಂಡು ಆಮೇಲಿಂದ ಬೇರೆ ದಾರಿ ನೋಡ್ಕೊಳ್ಬೇಕು ಅಷ್ಟೇ, ಯಾರೇ ಆದರೂ ಅಷ್ಟೇ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ 28ನೇ ತಾರೀಕು ನೈಟು ಡ್ಯೂಟಿ ಮಾಡಿದರೆ, ಸೊ ನಿಮ್ಗೆ ಯಾವ ಥರ ಡ್ಯೂಟಿ ಬಿತ್ತು, ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ಅನ್ನೋದು ಯಾರು ಡ್ಯೂಟಿ ಮಾಡೋರು ಇದ್ದರೆ ಕಮೆಂಟ್ ಮಾಡಿರಿ, ಓಕೆನಾ. ಸೊ ನಮಗೂ ಕೂಡ ಐಡಿಯಾ ಬರುತ್ತೆ, ನಮಗೇನೇ ಡ್ಯೂಟಿ ಇರಲಿಲ್ವಾ, ಅದು ಎಲ್ಲರಿಗೂ ಡ್ಯೂಟಿ ಇಲ್ವಾ ಏನು ಎತ್ತ ಅಂತ ಅನ್ನೋದು ಒಂದು ಪ್ಲ್ಯಾನ್ ಐಡಿಯಾ ಗೊತ್ತಾಗುತ್ತೆ, ಓಕೆನಾ.